ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ನಕ್ಷತ್ರ ಯೂಟ್ಯೂಬ್ ಚಾನಲ್. ಹಾಗೆ ನಮ್ಮ ಹಳ್ಳಿಲಿ ಸಿಗ್ತಾ ಇರೋ ಈ ಸೊಪ್ಪುಗಳಿಂದ ಒಂದು ಹಶಮ್ರಸ್ ಸಾಂಬಾರ್ ಅಂತ ಹೇಳ್ತೀವಿ ನಾವು. ಅಂದರೆ ಮೊಸರು ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ತೀನಿ ಬನ್ನಿ. ಇದು ಗಿಡ ಬಸಳೆ, ಹಾಗೆ ಇದು ಬಳ್ಳಿ ಬಸಳೆ, ಹಾಗೆ ಮುಚ್ಕದ ಕುಡಿ ಮತ್ತು ಹಶಮ್ರಸ್ ಸೊಪ್ಪು ಇಷ್ಟನ್ನು ಕಿತ್ಕೊಬಂದು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಮ್ಮ ಹಳ್ಳಿಯಲ್ಲಿ ಪಕ್ಕಕ್ಕೆ ತೋಟ ಗದ್ದೆ ಮನೆ ಪಕ್ಕಕ್ಕೆ ಇರೋದ್ರಿಂದ ಈ ಎಲ್ಲ ರೀತಿಯ ಸೊಪ್ಪುಗಳು ಸಿಗುತ್ತೆ. ಹಾಗಾಗಿ ಯಾವಾಗ ಹೋಗಿ ಸೊಪ್ಪನ್ನು ಕಿತ್ಕೊಬಂದು ಸಾಂಬಾರನ್ನು ಮಾಡ್ತೀವಿ. ಹೇಗೆ ಮಾಡೋದು ಅಂತ ಹೇಳ್ತೀವಿ ಬನ್ನಿ. ಇದು ಹಶಮ್ರದ ಗಿಡ ಅಂತ ಹೇಳ್ತೀವಿ. ಈ ಸೊಪ್ಪಿಗೆ ಬೇರೆ ಕಡೆ ಬೇರೆ ಬೇರೆ ಹೆಸರಿದೆ. ನಮ್ಮ ಕಡೆ ಹಶಮ್ರದ ಗಿಡ ಅಂತಲೇ ಹೆಸರು. ಈ ಸೊಪ್ಪನ್ನು ಕಿತ್ಕೊಬಂದು ಕ್ಲೀನಾಗಿ ತೊಳೆದು ಸೋಸಿ ಇದನ್ನು ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೋಬೇಕು. ಅದು ಬೆಳೆದಿರೋ ಸೊಪ್ಪು ಆದರೆ ಚೆನ್ನಾಗಿ ಬರಲ್ಲ, ಎಳೆ ಸೊಪ್ಪು ಆದರೆ ಚೆಂದ ಆಗುತ್ತೆ. ಹಶಮ್ರ ಇದು ಅವಾಗಿನಿಂದ ನಮ್ಮ ಅಜ್ಜಿ ಕಾಲದಿಂದ ಮಾಡ್ಕೊಂಡು ಹಾಗೆ ಇದು ಬಸಳೆ ಸೊಪ್ಪು, ಹಾಗೆ ಇದು ಹಶಮ್ರದ ಸೊಪ್ಪು ಅಂತ ನಾವು ಹೇಳ್ತೀವಿ. ಮತ್ತೇನಂತಾರ ಗೊತ್ತಿಲ್ಲ. ಇದು ಕಸನೆಲ್ಲ ತೆಗೆದು ಇದನ್ನು ಬೇಯಕ್ಕೆ ಇಡಬೇಕು ತೊಳೆದು. ಬನ್ನಿ ಮಾಡೋಣ ಹೇಗೆ ಅಂತ. ಕ್ಲೀನಾಗಿ ಸೊಪ್ಪನ್ನು ತೊಳೆದು ಬಾಣಲಿಗೆ ಸೊಪ್ಪು ಹಾಕಿ ಅದಕ್ಕೆ ಸ್ವಲ್ಪ ನೀರು, ಹಾಗೆ ಸ್ವಲ್ಪ ಬೇಕಾದಷ್ಟು ನೀರು ಹಾಕ್ಕೋಬೇಕು. ಸ್ವಲ್ಪ ಜಾಸ್ತಿ ನೀರು ಹಾಕೋದು ಬೇಡ, ಅದು ಎಷ್ಟು ಬೇಯಕ್ಕೆ ಬೇಕೋ ಅಷ್ಟು ಹಾಕಿದ್ರೆ ಸಾಕು. ಇಷ್ಟು ಸೊಪ್ಪು 4ರಿಂದ 5 ಜನ ಊಟ ಮಾಡ್ಬೋದು, ಅಷ್ಟು ಸಾಂಬಾರು ಆಗುತ್ತೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮುಚ್ಕದ ಕುಡಿ ಅವಾಗೆಲ್ಲ ಅಜ್ಜಿಯರು ಸಾಂಬಾರು ಬರೀ ಮುಚ್ಕದ್ದೇ ಮಾಡ್ತಿದ್ರು. ಆದರೆ ಈಗ ನಾನು ಎಲ್ಲ ಥರ ಸೊಪ್ಪು ಹಾಕಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ಹಾಗೆ ಮುಚ್ಕ ಅಂದರೆ ಏನು ಗೊತ್ತಾ, ಮುಟ್ಟಿದರೆ ಮುನಿ ಸೊಪ್ಪು ಅಂತಾರಲ್ಲ, ಆ ಸೊಪ್ಪಿಗೆ ಮುಚ್ಕ ಅಂತ ಹೇಳೋದು. ಅದನ್ನು ಕುಡಿನ ತೆಗೆದು ತೊಳೆದು ಕ್ಲೀನಾಗಿ ಸೋಸಿ ಸೊಪ್ಪನ್ನು ಮಾತ್ರ ಬೇಯಕ್ಕೆ ಹಾಕಿರೋದು. ಹಾಗೆ ಅದಕ್ಕೆ ನೀರು ಮತ್ತು ಹಾಲು, ಹಾಗೆ ಜೀರಿಗೆ, ಕೊತ್ತಂಬರಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ. ಜಾಸ್ತಿ ಕೊತ್ತಂಬರಿ ಬೇಡ, ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಸಾಕು. ಜಾಸ್ತಿ ಹಾಕಿದ್ರೆ ಅದು ಸ್ಮೆಲ್ ಬರುತ್ತೆ. ಅದಕ್ಕಾಗಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಕೊತ್ತಂಬರಿ, 1 ಸ್ಪೂನ್ ಜೀರಿಗೆ ಹಾಕಿದ್ರೆ ಪರವಾಗಿಲ್ಲ. ಜೀರಿಗೆ ಒಳ್ಳೆಯದು ಆರೋಗ್ಯಕ್ಕೆ. ಹಾಗಾಗಿ ಸಾಂಬಾರು ಜೊತೆಗೆ ಅದು ಹಾಕಿದ್ರೆ ಫ್ಲೇವರು ಚೆನ್ನಾಗಿ ಬರುತ್ತೆ. ಹಾಗೆ ಒಂದು ಅರ್ಧ ಒಳಗೆ ಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ಒಂದು 10 ನಿಮಿಷ ಚೆಂದ ಬೆಂದಾದಮೇಲೆ ತಣಿಯೋಕ್ಕೆ ಇಡಬೇಕು. ಹಾಗೆ ತಣ್ಣದಾದ್ಮೇಲೆ ಮಿಕ್ಸಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬರಬೇಕು. ಹಾಗೆ ಈರುಳ್ಳಿನೂ ಸ್ವಲ್ಪ ಹಾಕಬೇಕು. ಒಂದು ಸ್ವಲ್ಪ ಒಂದು 1/4 ಪೀಸ್ ಶುಂಠಿ ಪೀಸು ಮತ್ತು ಒಂದು ಅರ್ಧ ಬೆಳ್ಳುಳ್ಳಿ ಬೇಳೆ ಕೂಡ ಹಾಕಿದ್ದೆ ನಾನು ಬೇಯಲಿಕ್ಕೆ. ಇದನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮಿಕ್ಸಿ ಹಾಕಿ ಅದಕ್ಕೆ ನುಣ್ಣಗೆ ರುಬ್ಕೊಂಡು ಬರಬೇಕು. ನೀರು ಹಾಕಿ ನೀರು ಜಾಸ್ತಿ ಇದ್ದರೆ ಅದೇ ನೀರನ್ನೇ ಹಾಕಿ ರುಬ್ಬಿ, ಎಕ್ಸ್ಟ್ರಾ ನೀರು ಹಾಕೋದು ಬೇಡ. ನೀರು ಜಾಸ್ತಿ ಇಲ್ಲ, ಪೂರ್ತಿ ಬತ್ತಿ ಹೋಯಿತು ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಅದನ್ನು ಕ್ಲೀನಾಗಿ ನುಣ್ಣಗಾಗುವ ತನಕ ಚೆನ್ನಾಗಿ ರುಬ್ಬಿ ತರಬೇಕು ಮಿಶ್ರಣನ. ನಂತರ ಒಂದು ರುಬ್ಬಿದ ಮಿಶ್ರಣ ಒಂದು ಡಬ್ರಿಗೆ ಹಾಕಿ ಅದನ್ನು ಚೆನ್ನಾಗಿ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಅದಕ್ಕೆ ಹಾಕಿ, ಅದಕ್ಕೆ ಮೊಸರು ಮತ್ತು ಬೇಕಾದರೆ ಸ್ವಲ್ಪ ಹಾಲು ಹಾಕ್ಕೊಳ್ಳಿ. ಟೇಸ್ಟ್ ಇರುತ್ತೆ ತುಂಬ. ಅದನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಆಗುತ್ತೆ ಸಾಂಬಾರು. 2 ಸ್ಪೂನ್ ಉಪ್ಪು, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿರಬೇಕು. ಹಾಗೆ ಹೆಚ್ಚಿದ ಈರುಳ್ಳಿ, ನಂತರ ಸ್ವಲ್ಪ ಮೊಸರು, ಮಿಕ್ಸ್ ಮಾಡಿದರೆ ಬಿಸಿ ಅನ್ನದ ಜೊತೆ ಊಟ ಮಾಡಲಿಕ್ಕೆ ರೆಡಿ ಆಗುತ್ತೆ. ಬೇಕಾದರೆ ಒಂದು ಒಗ್ಗರಣೆಯನ್ನು ಕೊಟ್ಕೋಬೋದು, ಒಗ್ಗರಣೆ ಇಲ್ಲದೆ ಇದ್ರೂ ಪರವಾಗಿಲ್ಲ. ಈ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.